ಶ್ರೀ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮರ್ಥವ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸರ್ವಸಿದ್ಧಿ ವಿನಾಯಕ ಭಗವಾನ್ ಶ್ರೀ ಮಹಾಗಣಪತಿ ಸ್ವಾಮಿಯನ್ನ ಆರಂಭದಲ್ಲಿ ಎಲ್ಲರೂ ಕೂಡ ಭಕ್ತಿ ಶ್ರದ್ಧೆಯಿಂದ ಸ್ತುತಿಸಿ ಪ್ರಾರ್ಥನೆ ಮಾಡಿ ನಾವು ಸಂಕಲ್ಪ ಮಾಡಿರ್ತಕ್ಕಂತಹ ಈ ಒಂದು ಧಾರ್ಮಿಕ ಶ್ರದ್ಧಾ ಕಾರ್ಯಕ್ರಮವು ಯಾವುದೇ ರೀತಿಯಾದಂತಹ ವಿಘ್ನಗಳು ಬಾರದೆ ಶಾಂತವಾಗಿ ನೆರವೇರಲಿ ಅಂತ ಹೇಳಿ ವಿಘ್ನ ವಿನಾಶಕನಾದ ಮಹಾಗಣಪತಿಗೆ ಶುರುವಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ನಾವು ಸನ್ಯಾಸಿ ಅಜ್ಜ ಉಳಿಗ ದೈವ ಹಾಗೂ ಭಗವತಿ ದೇವಿಯ ದಿವ್ಯ ಸಾನ್ನಿಧ್ಯದಲ್ಲಿ ಇದ್ದೇವೆ. ಕಳೆದ 3-4 ವರ್ಷಗಳಿಂದ ಈ ಭಾಗದಲ್ಲಿ ಈ ಒಂದು ವಿಶೇಷ ಚೈತನ್ಯ ಮಹಾಶಕ್ತಿಯನ್ನ ಶ್ರದ್ಧಾ ಭಕ್ತಿ ಸಮನ್ವಿತ ರೀತಿಯಲ್ಲಿ ಶ್ರದ್ಧೆ ಮತ್ತು ಭಕ್ತಿಯಿಂದ ಅತ್ಯಂತ ಪ್ರಾಮಾಣಿಕರಾಗಿ ಈ ಭಾಗದ ಜನ ಎಲ್ಲ ಒಟ್ಟಿಗೆ ಸೇರಿಕೊಂಡು ಸನ್ಯಾಸಿ ಅಜ್ಜ ಉಳಿಗ ದೈವ ಹಾಗೂ ಭಗವತಿ ದೇವಿಯ ಒಂದು ಸೇವೆಯನ್ನ ಮಾಡಿಕೊಂಡು ಬರ್ತಾ ಇದ್ದೇವೆ. ಆ ಪ್ರಯುಕ್ತ ಇದೇ ಬರುವ 31ನೇ ತಾರೀಕು ಶನಿವಾರದಂದು ಇಡೀ ದಿನ ಈ ಭಾಗದಲ್ಲಿ ವಿಶೇಷವಾದಂತಹ ಕಾರ್ಯಕ್ರಮಗಳಿರುತ್ತವೆ. ಆ ದಿನ ಪ್ರತಿಷ್ಠಾ ವರ್ಧಂತಿ ಮತ್ತು ಸನ್ಯಾಸಿ ಅಜ್ಜ ಮತ್ತು ಉಳಿಗ ದೈವದ ನೃತ್ಯ ಬಲಿ ಸೇವೆ ಇದನ್ನ ನಡೆಸುವಂಥದ್ದು ಅಂತ ಹೇಳಿ ಎಲ್ಲ ಸಮಿತಿಯವರಿದ್ದು ತೀರ್ಮಾನವನ್ನು ಮಾಡಲಾಗಿದೆ. ಮಹಾಪುರುಷ ಸನ್ಯಾಸಿ ಅಜ್ಜ ಭಗವತಿ ಅಮ್ಮ ಮತ್ತು ಉಳಿಗ ದೈವದ ಸಾನ್ನಿಧ್ಯದಲ್ಲಿ ನಾವೆಲ್ಲ ನೋಡ್ತಾ ಇರುವ ಹಾಗೆ ಪ್ರತಿ ಹುಣ್ಣಿಮೆಯ ಸಂದರ್ಭದಲ್ಲಿ ವಿಶೇಷ ಪರ್ವ ಕಾಲದಲ್ಲಿ ಬಹಳ ದೊಡ್ಡ ಒಂದು ಸೇವಾ ಕಾರ್ಯಕ್ರಮಗಳು ನಡ್ಕೊಂಡು ಬರ್ತಾ ಇದ್ದಾವೆ. ವರ್ಷದ 12 ತಿಂಗಳುಗಳಲ್ಲಿ ಆ ದಿನ ಈ ಭಾಗದ 100 ಜನ ಇಲ್ಲಿ ಒಟ್ಟಿಗೆ ಸೇರಿ ಅತ್ಯಂತ ಶ್ರದ್ಧೆ ಹಾಗೂ ಭಕ್ತಿಯಿಂದ ಮಹಾಪುರುಷ ಸನ್ಯಾಸಿ ಅಜ್ಜ ಭಗವತಿ ಅಮ್ಮ ಹಾಗೂ ಉಳಿಗ ದೈವದ ಸಾನ್ನಿಧ್ಯದಲ್ಲಿ ತಮ್ಮ ಸೇವೆಯನ್ನ ಪರ್ವವನ್ನ ಹಾಗೂ ಇನ್ನಿತರ ಅವರವರು ಸಂಕಲ್ಪ ಮಾಡಿಕೊಂಡಿರ್ತಕ್ಕಂತಹ ಒಂದು ವಿಶೇಷ ಸೇವೆಯನ್ನ ದೇವರಿಗೆ ದೈವಕ್ಕೆ ಸಲ್ಲಿಸಿ ಆ ಮೂಲಕ ಕೃತಾರ್ಥರಾಗ್ತಾ ಇರುವುದನ್ನು ಈ ಭಾಗದ ಜನ ಅಲ್ಲದೆ ಉಜಿರೆ ಬೆಳ್ತಂಗಡಿ ಪರಿಸರದ ಅನೇಕ ಜನ ಸಂದರ್ಭದಲ್ಲಿ ಮತ್ತು ಬೇರೆ ಬೇರೆ ಸಂದರ್ಭಗಳಲ್ಲಿ ಅವರಿಗೆ ಸಂಕಷ್ಟಗಳು ಎದುರಾದಂತಹ ಸಂದರ್ಭದಲ್ಲಿ ಮಹಾಪುರುಷ ಸನ್ಯಾಸಿ ಅಜ್ಜ ಭಗವತಿ ಅಮ್ಮ ಮತ್ತು ಉಳಿಗ ದೈವದ ಒಂದು ಸಾನ್ನಿಧ್ಯವನ್ನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಮಗೆ ಒದಗಿ ಬಂದಿರತಕ್ಕಂತಹ ಸಂಕಷ್ಟಗಳು ದೂರವಾಗಿ ಎಲ್ಲಾ ರೀತಿಯಾದಂತಹ ಒಂದು ಸತ್ಫಲಗಳು ಪ್ರಾಪ್ತಿಯಾಗಬೇಕು ಅಂತ ಹೇಳಿ ಮನಸ್ಸಿನಲ್ಲಿ ಅವರು ಪ್ರಾರ್ಥನೆ ಮಾಡಿಕೊಂಡ ಅನೇಕ ಸಂದರ್ಭಗಳಲ್ಲಿ ಅನೇಕರಿಗೆ ಅದರ ಸತ್ಫಲಗಳು ಪ್ರಾಪ್ತಿಯಾಗಿ ಅವರೆಲ್ಲ ತುಂಬಾ ಸಂತೋಷದಿಂದ ಧನ್ಯತಾ ಭಾವದಿಂದ ಇಲ್ಲಿ ಬಂದು ಸೇವೆ ಮಾಡ್ತಾ ಇರತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೇವೆ. ಈ ಕ್ಷೇತ್ರದಲ್ಲಿ ಸಾಮೂಹಿಕ ಪ್ರಾರ್ಥನೆ ಅಲ್ಲದೆ ಗಣಯಾಗ, ನವಕ ಕಲಶ ಪ್ರತಿಷ್ಠೆ, ನವಕ ಕಲಶಾಭಿಷೇಕ, ಪಂಚಾಮೃತ ಅಭಿಷೇಕ, ಆಶ್ಲೇಷ ಬಲಿ, ಮಹಾಪೂಜೆ, ಆಮೇಲೆ ದುರ್ಗಾ ಪೂಜೆ, ಮತ್ತೆ ಆ ದಿನ ವಿಶೇಷವಾಗಿ 31ನೇ ತಾರೀಕು ಸನ್ಯಾಸಿ ಅಜ್ಜನ ಕೋಲ, ಉಳಿಗ ದೈವದ ನೃತ್ಯ ಬಲಿ, ಈ ಒಂದು ವಿಶೇಷ ಕಾರ್ಯಕ್ರಮಗಳು ಕೂಡ ಜರಗಲಿಕ್ಕಿದೆ. ಈ ಸಮಿತಿಗೆ ಸಂಬಂಧಪಟ್ಟಿರ್ತಕ್ಕಂಥವರು ಹಾಗೂ ಈ ಭಾಗದ ಹಾಗೂ ಉಜಿರೆ ಪರಿಸರದ ಸರ್ವ ಸಮಸ್ತರು ಕೂಡ ಭಕ್ತಾಭಿಮಾನಿಗಳೆಲ್ಲರೂ ಕೂಡ ಸೇರಿಕೊಂಡು ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ನೇತೃತ್ವದಲ್ಲಿ ಈ ಒಂದು ಪ್ರತಿಷ್ಠಾ ವರ್ಧಂತಿ ಮತ್ತು ಅಜ್ಜ ಮತ್ತು ಉಳಿಗ ದೈವದ ನೃತ್ಯ ಬಲಿ ಸೇವೆಯನ್ನ ಭಕ್ತಿಪೂರ್ವಕವಾಗಿ ಸಮರ್ಪಿಸುವುದು ಅಂತ ಹೇಳಿ ನಾವೆಲ್ಲ ಇದ್ದು ತೀರ್ಮಾನವನ್ನು ಮಾಡಿದ್ದೇವೆ. ಈ ಎಲ್ಲ ಧಾರ್ಮಿಕ ವಿಧಿವಿಧಾನಗಳಿಗೆ ಮತ್ತು ನಾವು ಸಲ್ಲಿಸ್ತಕ್ಕಂತಹ ಸೇವೆಯನ್ನ ಈ ಕ್ಷೇತ್ರದ ಸಾನ್ನಿಧ್ಯಗಳು ಅತ್ಯಂತ ಪ್ರೀತಿಯಿಂದ ಸ್ವೀಕರಿಸಿ ಇದಕ್ಕೆ ಪೂರ್ವಭಾವಿಯಾಗಿ ಏನೆಲ್ಲ ತಯಾರಿಗಳು ನಡೀತಾ ಇದ್ದಾವೆ. ಆರಂಭದಲ್ಲಿ ಇವತ್ತು ಇದಕ್ಕೆ ಸಂಬಂಧಪಟ್ಟಂತಹ ಆಹ್ವಾನ ಪತ್ರಿಕೆಯ ಬಿಡುಗಡೆ ಕಾರ್ಯಕ್ರಮ ಹಾಗೂ ಇದಕ್ಕೆ ಈ ಸೇವೆಯನ್ನ ಸಲ್ಲಿಸುವ ಸಂದರ್ಭದಲ್ಲಿ ಬೇಕಾಗ್ತಕ್ಕಂತಹ ಎಲ್ಲ ರೀತಿಯ ಸವಲತ್ತುಗಳನ್ನ ಸಂಗ್ರಹ ಮಾಡ್ಲಿಕ್ಕಿರ್ತಕ್ಕಂತಹ ರಸೀದಿ ಪುಸ್ತಕ ಇರಬಹುದು ಇತ್ಯಾದಿಗಳನ್ನ ಇವತ್ತು ಈ ಒಂದು ಸನ್ಯಾಸಿ ಅಜ್ಜರ ಸಾನ್ನಿಧ್ಯದಲ್ಲಿ ಇಟ್ಟು ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿಕೊಳ್ಳೋದು ಏನು ಅಂತ ಹೇಳಿದ್ರೆ, ನಾವು ಸಂಕಲ್ಪಿಸಿರ್ತಕ್ಕಂತಹ ಈ ಸೇವಾ ಕಾರ್ಯವು ಯಾವುದೇ ತೊಂದರೆಗಳಿಲ್ಲದೆ
ಅತ್ಯಂತ ನೆಮ್ಮದಿಯಿಂದ ಸಾಂಗವಾಗಿ ಸಂತೃಪ್ತಿಯಿಂದ ಫಲಪ್ರದವಾಗಿ ಯಶಸ್ವಿಯಾಗಿ ನೆರವೇರುವಂತಾಗಿ ಎಲ್ಲರಿಗೂ ಕೂಡ ಸುಖ ಶಾಂತಿ ನೆಮ್ಮದಿ ಆಯುರಾರೋಗ್ಯ ಸುಖ ಶಾಂತಿ ಸಮೃದ್ಧಿ ಸೌಭಾಗ್ಯಗಳು ಪ್ರಾಪ್ತಿಯಾಗುವ ಹಾಗೆ ಮತ್ತು ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮವು ಯಾವ ತೊಂದರೆಗಳು ಇಲ್ಲದೆ ದೈವಕ್ಕೆ ಮತ್ತು ಸನ್ಯಾಸಿ ಅಜ್ಜ ಭಗವತಿ ಅಮ್ಮ ಗುಳಿಗ ದೈವಕ್ಕೆ ವಿಶೇಷವಾದಂತಹ ಪ್ರೀತಿಯಿಂದ ಅವರದನ್ನ ಸ್ವೀಕರಿಸುವ ಹಾಗಾಗಬೇಕು. ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಆಗಬೇಕು ಅಂತೇಳಿ ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಈ ಸಂದರ್ಭದಲ್ಲಿ ಸಾನ್ನಿಧ್ಯದಲ್ಲಿ ಈ ಒಂದು ಆಹ್ವಾನ ಪತ್ರಿಕೆಯನ್ನ ಬಿಡುಗಡೆ ಮಾಡ್ತಕ್ಕಂಥದ್ದು ಹಾಗೂ ರಸೀದಿ ಪುಸ್ತಕಗಳಿಗೆ ಸಂಬಂಧಪಟ್ಟಂತಹ ವಿವರಗಳನ್ನ ಲೋಕಾರ್ಪಣೆ ಮಾಡಿಕೊಳ್ಳುವಂತಹ ಕೆಲಸವನ್ನ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಲಕ್ಷ್ಮಣ ಸಾಫಲ್ಯ ಅವರು ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ಎಲ್ಲರ ಪರವಾಗಿ ಕೇಳಿಕೊಡ್ತಾರೆ. ಸ್ಥಳ ಸಾನ್ನಿಧ್ಯಕ್ಕೆ ಅತ್ಯಂತ ಭಕ್ತಿಪೂರ್ವಕವಾಗಿ ನಮಿಸಿ ಮಹಾಪುರುಷ ಸನ್ಯಾಸಜ್ಜ ಭಗವತಿ ಅಮ್ಮ ಮತ್ತು ಗುಳಿಗ ದೈವದ ಸಾನ್ನಿಧ್ಯ. ಈ ಸಾನ್ನಿಧ್ಯದಲ್ಲಿ ಈಗಾಗಲೇ ತಿಳಿಸಿದಾಗೆ ಭಕ್ತರ ಎಲ್ಲ ಕಷ್ಟಗಳನ್ನು ದೂರ ಮಾಡಿ ಸುಖ ಶಾಂತಿ ನೆಮ್ಮದಿ ಆಯುಷ್ಯ ಆರೋಗ್ಯ ಎಲ್ಲವನ್ನೂ ದಯಪಾಲಿಸ್ತಕ್ಕಂತಹ ಈ ಸ್ಥಳದ ಎಲ್ಲ ಶಕ್ತಿ ಸಾನ್ನಿಧ್ಯಗಳು ಈ ಪ್ರದೇಶದಲ್ಲಿ ಒಂದು ಸಮಿತಿಯನ್ನ ಮಾಡಿ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಅತ್ಯಂತ ಶುದ್ಧಾಭಕ್ತಿಯಿಂದ ಕಳೆದ ಅನೇಕ ವರ್ಷಗಳಿಂದ ಬಹಳ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಇಲ್ಲಿ ಕಾರ್ಯಕ್ರಮಗಳನ್ನು ನಡೆಸ್ತಾ ಬರ್ತಾ ಇದ್ದಾರೆ. ಪ್ರತಿಷ್ಠಾವರ್ಧಂತಿ ಮತ್ತು ಸನ್ಯಾಸ್ಯಜ್ಜ ಮತ್ತು ಗುಳಿಗ ದೈವದ ಪ್ರತ್ಯಬಲಿ ಸೇವೆಗಳು ಬಹಳ ವಿಶಿಷ್ಟವಾಗಿ ಎಲ್ಲ ಭಕ್ತ ಸಮುದಾಯಕ್ಕೆ ಮನಸ್ಸಿಗೆ ನೆಮ್ಮದಿ ಆಗುವ ಹಾಗೆ ಶಿಸ್ತಿನಿಂದ ಮತ್ತು ಬಹಳ ಕ್ರಮಬದ್ಧವಾಗಿ ವ್ಯವಸ್ಥೆಯನ್ನು ಮಾಡಿ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಈ ವರ್ಷವೂ ಈಗಾಗಲೇ ಈ ಆಹ್ವಾನ ಪತ್ರಿಕೆ ಬಿಡುಗಡೆಗೊಂಡಿದೆ. ನಮ್ಮೆಲ್ಲ ಬಯಕೆ ಏನಿದೆ, ಆಸೆ ಏನಿದೆ, ಆಕಾಂಕ್ಷೆ ಏನಿದೆ, ಇಚ್ಛೆ ಏನಿದೆ ಅದೆಲ್ಲವನ್ನು ಸ್ಥಳ ಸಾನ್ನಿಧ್ಯಗಳು ನಮಗೆಲ್ಲ ಒದಗಿಸಿಕೊಟ್ಟು ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಒದಗಿಸಲಿ ಅಂತ ಪ್ರಾರ್ಥಿಸ್ತಾ ಮತ್ತೊಮ್ಮೆ ಇಲ್ಲಿಯ ಎಲ್ಲ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಅವರೆಲ್ಲರಿಗೂ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯುವ ಹಾಗೆ ಸಾನ್ನಿಧ್ಯ ಅನುಗ್ರಹಿಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ಎಲ್ಲ ಊರಿನವರ ಮತ್ತು ಭಕ್ತರ ಸಹಕಾರದಿಂದ ಈ ಕಾರ್ಯಕ್ರಮ ನಿರ್ವಿಘ್ನವಾಗಿ ಮತ್ತು ಅತ್ಯಂತ ಯಶಸ್ವಿಯಾಗಿ ಮತ್ತು ಎಲ್ಲರಿಗೂ ನೆಮ್ಮದಿ ಆಗುವ ಹಾಗೆ ಈ ಸ್ಥಳ ಸಾನ್ನಿಧ್ಯದಲ್ಲಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಈ ಮೂಲಕ ನಾನು ಆಹ್ವಾನಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಬೆಳ್ತಂಗಡಿ ತಾಲೂಕಿನ ಉಜಿರೆ ಗ್ರಾಮದ ಪ್ರಹ್ಲಾದ ನಗರದ ಈ ಪೆರ್ಲಾ ಭಾಗದಲ್ಲಿ ಇರತಕ್ಕಂತಹ ಒಂದು ವಿಶೇಷ ಸಾನ್ನಿಧ್ಯ. ಅದು ಮಹಾಪುರುಷ ಸನ್ಯಾಸಿ ಅಜ್ಜ ಭಗವತಿ ಅಮ್ಮ ಮತ್ತು ಗುಳಿಗ ದೈವದ ಸಾನ್ನಿಧ್ಯ. ಕಳೆದ ಅನೇಕ ವರ್ಷಗಳಿಂದ ಈ ಭಾಗದಲ್ಲಿ ಈ ಒಂದು ವಿಶೇಷ ಶಕ್ತಿಗಳ ಸಾನ್ನಿಧ್ಯ ಮತ್ತು ಅದರ ಒಂದು ಕೃಪೆ ಈ ಭಾಗದ ಜನರ ಮೇಲೆ ಇದೆ. ಸುಮಾರು 4 ವರ್ಷಗಳ ಹಿಂದೆ ಈ ಬಗ್ಗೆ ಪ್ರಶ್ನಾಮೂಲದಲ್ಲಿ ಚಿಂತನೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಇದಕ್ಕೆ ವಿಶೇಷವಾದಂತಹ ಒಂದು ಗುಡಿಯ ನಿರ್ಮಾಣ ಆಗಬೇಕಾಗ್ತದೆ, ಮತ್ತೆ ಅಲ್ಲಿ ನಿರಂತರವಾದಂತಹ ಸೇವೆಗಳು ಎಲ್ಲ ರೀತಿಯಾದಂತಹ ಒಂದು ಅನುಷ್ಠಾನಾದಿಗಳು ನಡಿಬೇಕು ಅನ್ನುವಂಥದ್ದು ಕಂಡು ಬಂದಂತಹ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಇರತಕ್ಕಂತಹ ಹಿರಿಯರೆಲ್ಲ ಸೇರಿ ಒಂದು ಸಮಿತಿಯನ್ನು ಮಾಡಿಕೊಂಡು ಅದರ ಮೂಲಕ ಒಂದು ಪದಾಧಿಕಾರಿಗಳ ತಂಡ ಹಾಗೂ ಈ ಭಾಗದ ಹಾಗೂ ಉಜಿರೆ ಭಾಗದ ಎಲ್ಲರ ಒಂದು ಭಕ್ತರ ಸಹಕಾರದೊಂದಿಗೆ
ಬಹಳ ಅಚ್ಚುಕಟ್ಟಾದಂತಹ ಗುಡಿಯ ನಿರ್ಮಾಣ ಆಗಿ ಮಹಾಪುರುಷ ಸನ್ಯಾಸಿ ಅಜ್ಜ, ಭಗವತಿ ಅಮ್ಮ ಮತ್ತು ಉಳಿಗ ದೈವಕ್ಕೆ ವಿಶೇಷವಾದಂತಹ ಒಂದು ನೆಲೆಯನ್ನ ಇಲ್ಲಿ ಸ್ಥಾಪನೆ ಮಾಡಿ ಅನೂಚಾನವಾಗಿ ವಿಶೇಷವಾದಂತಹ ಪರ್ವ ಸೇವೆಗಳನ್ನು ಸಲ್ಲಿಸ್ತಾ ಪ್ರತಿ ಹುಣ್ಣಿಮೆಯ ಸಂದರ್ಭದಲ್ಲಿ ಇಲ್ಲಿ ವಿಶೇಷ ಅನುಷ್ಠಾನಾದಿಗಳು ಮತ್ತು ವಿಶೇಷ ಪೂಜಾದಿಗಳು ನಡ್ಕೊಂಡು ಬರ್ತಾ ಇದ್ದಾವೆ. ಹುಣ್ಣಿಮೆಯ ಸಂದರ್ಭದಲ್ಲಿ ಕೆಲವೊಮ್ಮೆ 200ರಿಂದ 300 ಜನ ಕೂಡ ಸೇರಿದಂತಹ ಉದಾಹರಣೆಗಳಿದ್ದಾವೆ. ಈ ಭಾಗದ ಎಲ್ಲ ಜನ ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ಇಲ್ಲಿಗೆ ಬಂದು ನಡ್ಕೊಳ್ತಾ ಇರೋದನ್ನ ನಾವು ಗಮನಿಸಿದ್ದೇವೆ. ಬಹಳ ವಿಶೇಷ ಏನು ಅಂತ ಹೇಳಿದ್ರೆ, ಅನೇಕ ಜನ ಅವರ ಒಂದು ಬದುಕಿಗೆ ಸಂಬಂಧಪಟ್ಟಂತಹ ವಿಷಯಗಳಿಗೆ ಪೂರಕವಾಗಿ ಅನೇಕ ಸಂಕಲ್ಪಗಳನ್ನ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನ ಈ ಭಾಗದಲ್ಲಿ ಸಲ್ಲಿಸಿಕೊಂಡು ಹೋಗ್ತಾ ಇದ್ದಾರೆ. ಮತ್ತೆ ಈ ಶಕ್ತಿ ಸಾನ್ನಿಧ್ಯಗಳು ವಿಶೇಷವಾಗಿ ಶೀಘ್ರ ಫಲದಾಯಕರು ಅಂತ ಹೇಳಿ ಆದಷ್ಟು ತ್ವರಿತಗತಿಯಲ್ಲಿ ಅವರ ಎಲ್ಲ ಅಭೀಷ್ಟಗಳನ್ನು ಪೂರೈಸುವುದರ ಮೂಲಕ ಒಂದು ಈ ಕ್ಷೇತ್ರದಲ್ಲಿ ವಿಶೇಷವಾದ ಶಕ್ತಿ ಇದೆ ಅನ್ನೋದು ಜನರಿಗೆ ಈಗ ಗೋಚರವಾಗ್ತಾ ಇದೆ. ಹಾಗಾಗಿ ಹುಣ್ಣಿಮೆಯಿಂದ ಹುಣ್ಣಿಮೆಗೆ ಬರ್ತಕ್ಕಂತಹ ಜನರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಕಳೆದ 3 ವರ್ಷಗಳಿಂದ ಈ ಪ್ರತಿಷ್ಠಾ ವರ್ಧಂತಿಯ ಸಂದರ್ಭದಲ್ಲಿ ವಿಶೇಷವಾದಂತಹ ನೇಮೋತ್ಸವ, ಕೋಲ, ನರ್ತನ ಸೇವೆ ಇವೆಲ್ಲ ನಡ್ಕೊಂಡು ಬರ್ತಾ ಇದೆ. ಈ ಬಾರಿಯ ಈ ಸೇವಾದಿಗಳು ಇದೇ ಬರುವ ಜನವರಿ 31ನೇ ತಾರೀಕು ಶನಿವಾರ ಇಡೀ ದಿನ ಪ್ರಾತಃ ಕಾಲದಿಂದ ರಾತ್ರಿಯವರೆಗೆ ವಿವಿಧ ಕಾರ್ಯಕ್ರಮಗಳೆಲ್ಲ ಜರುಗಿ ರಾತ್ರಿಯ ಹೊರತು ವಿಶೇಷವಾಗಿ ಉಳಿಗ ದೈವದ ನೃತ್ಯವಲಿ ಸೇವೆ, ಸನ್ಯಾಸಿ ಅಜ್ಜ ಅವರಿಗೂ ಕೂಡ ನೃತ್ಯವಲಿ ಸೇವೆಯ ಒಂದು ಕಾರ್ಯಕ್ರಮ ಇರ್ತದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಭಾಗದ ಜನರು ಮಾತ್ರ ಅಲ್ಲದೆ ತಾವೆಲ್ಲರೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬಂದು ಈ ಒಂದು ನೃತ್ಯ ಬಲಿ ಕಾರ್ಯಕ್ರಮ ಹಾಗೂ ಇಡೀ ದಿನದಲ್ಲಿ ನಡೆಯುವಂತಹ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಭಾಗವಹಿಸಬೇಕು. ಈ ಒಂದು ವಿಶೇಷ ಚೈತನ್ಯ ಮತ್ತು ಶಕ್ತಿಯ ಒಂದು ಕೃಪೆಗೆ ನಾವು ಕೂಡ ಪಾತ್ರರಾಗಬೇಕು. ಎಲ್ಲರೂ ಕೂಡ ತಮ್ಮ ಕೈಲಾದಂತಹ ಸಹಕಾರವನ್ನ ಈ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ನೀಡುವುದರ ಮೂಲಕ ಈ ಭಾಗದಲ್ಲಿ ನಡೀತಾ ಇರತಕ್ಕಂತಹ ಒಂದು ಶ್ರದ್ಧಾಪೂರ್ವಕವಾದಂತಹ ಕಾರ್ಯಕ್ರಮಕ್ಕೆ ತಮ್ಮ ಬೆಂಬಲವನ್ನ ಸೂಚಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಮತ್ತೊಮ್ಮೆ ಎಲ್ಲ ಸಮಿತಿಯವರ ಪರವಾಗಿ ತಮಗೆ ಆತ್ಮೀಯವಾದಂತಹ ಸ್ವಾಗತವನ್ನು ನಾನು ಕೂಡ ಕೋರ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಮಹಾಪುರುಷ ಸನ್ಯಾಸ ಅಜ್ಜನಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡುತ್ತಾ ಇದೇ ತಿಂಗಳು 31ನೇ ತಾರೀಕಿನಂದು ಶನಿವಾರ ಈ ಸಾನ್ನಿಧ್ಯದಲ್ಲಿ ಮಹಾಪುರುಷ ಸನ್ಯಾಸಿ ಅಜ್ಜ ಮತ್ತು ಭಗವತಿ ಹಾಗೂ ಗುಳಿಗ ದೈವದ ಈ ಒಂದು ನರ್ತನ ಸೇವೆ ಮತ್ತು ದುರ್ಗಾ ಪೂಜೆ ಕಾರ್ಯಕ್ರಮ ನಡೀಲಿಕ್ಕಿದೆ. ಅದರ ಅಂಗವಾಗಿ ಇವತ್ತು ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡುವಂತ ಒಂದು ಕಾರ್ಯಕ್ರಮವನ್ನು ಇವತ್ತು ಈ ಸಾನ್ನಿಧ್ಯದಲ್ಲಿ ಕಮಿಟಿಯವರು ಇಟ್ಟುಕೊಂಡಿದ್ದಾರೆ. ಅದಕ್ಕೆ ನಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಇಲ್ಲಿಯ ವಿಶೇಷ ಅಂದ್ರೆ ಈ ಒಂದು ಸಾನ್ನಿಧ್ಯ ಮೊದಲು ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಒಂದು ರಸ್ತೆಯ ಬದಿಯಲ್ಲಿ ಒಂದು ಪುಂಚ ಅಂತ ಹೇಳ್ತಾರೆ, ಆ ಪುಂಚದಲ್ಲಿ ಇತ್ತು. ಅದನ್ನು ರಸ್ತೆಯಲ್ಲಿ ಹೋಗುವ ಜನರೆಲ್ಲ ಈ ಭಾಗದವರು ಕೈ ಮುಗಿತಾ ರಸ್ತೆಯಲ್ಲಿ ಅಡ್ಡ ಬಿದ್ದು ಹೋಗ್ತಿದ್ರು. ಏನಾದರೂ ಸಣ್ಣ ಕಿಸೆಯಲ್ಲಿದ್ದಂಥ ಚಿಲ್ಲರೆ ದುಡ್ಡನ್ನು ಮತ್ತು ಸನ್ಯಾಸಿ ಅಜ್ಜನಿಗೆ ಬೀಡಿ ಅಥವಾ ಚಕ್ಕುಲಿ ಇಂಥದನ್ನು ಎಲ್ಲ ಹಾಕಿ ಅಲ್ಲಿ ಹರಕೆ ಹಾಕಿ ಹೋಗ್ತಿದ್ರು. ಅವರ ಭಕ್ತಿಯನ್ನು ಅಲ್ಲಿ ತೋರಿಸ್ತಿದ್ರು. ಇವತ್ತು ಆ ಒಂದು ಸಾನ್ನಿಧ್ಯ ಬಹಳ ಎತ್ತರಕ್ಕೆ ಬೆಳೆದಿದೆ. ಒಂದು 3 ವರ್ಷಗಳ ಹಿಂದೆ ಇಲ್ಲಿಯ ಒಬ್ಬರು ತನಿ ಎನ್ನುವರು ಈ ಜಾಗಕ್ಕೆ ಅಜ್ಜನ ಸಾನ್ನಿಧ್ಯಕ್ಕೆ ಒಂದು 10 ಸೆನ್ಸ್ ಜಾಗವನ್ನು ಕೊಟ್ಟು ದಾನವಾಗಿ ಕೊಟ್ಟು ಇಲ್ಲಿ ಒಂದು ಪವಿತ್ರವಾದ ಒಂದು ಕ್ಷೇತ್ರವನ್ನು ನಿರ್ಮಾಣ ಮಾಡುವ ಹಾಗೆ ನಮಗೆ ಆಗಿದೆ. ಊರಿನವರ ಎಲ್ಲ ಭಕ್ತರು ಮತ್ತು ನೆರೆಹೊರೆಯ ಭಕ್ತಾದಿಗಳು ಇದಕ್ಕೆ ಸಹಕಾರವನ್ನು ನೀಡಿ ಈ ಒಂದು ಒಳ್ಳೆಯ ಕ್ಷೇತ್ರವನ್ನಾಗಿ ನಿರ್ಮಾಣ ಮಾಡುವಂತ ಕೆಲಸಕ್ಕೆಲ್ಲರೂ ಕೈ ಜೋಡಿಸಿದ್ದಾರೆ. ಹೀಗಾಗಿ ಇವತ್ತು ಪ್ರತಿ ವರ್ಷ ಪ್ರತಿಷ್ಠಾ ಮಹೋತ್ಸವದ ಅಂಗವಾಗಿ ಸನ್ಯಾಸಿ ಅಜ್ಜನಿಗೆ ಸೇವೆ, ಉಳಿಗ ದೈವಕ್ಕೆ ನರ್ತನ ಸೇವೆ, ಹಾಗೆ ಬಂದಂಥ ಭಕ್ತಾದಿಗಳಿಗೆ ಅನ್ನದಾನ
ಸೇವೆ ಇಲ್ಲಿ ಪ್ರತಿ ವರ್ಷ ನಡೀತಾ ಇದೆ. ಹಾಗಾಗಿ ಇವತ್ತು ಬಹಳ ಒಂದು ವಿಶೇಷವಾದ ನಮಗೆ ದಿನ ಅಂತ ಹೇಳ್ಬೋದು. ಇಷ್ಟು ವರ್ಷ ನಾವು ಆಮಂತ್ರಣ ಪತ್ರಿಕೆಯನ್ನು ಸಾರ್ವಜನಿಕವಾಗಿ ನಾವು ಬಿಡುಗಡೆ ಮಾಡಲಿಲ್ಲ. ಇವತ್ತು ನಮ್ಮ ಅಧ್ಯಕ್ಷರು ಮತ್ತು ಲಕ್ಷ್ಮಣ ಸಪಾಲ್ಯ ಅಧ್ಯಕ್ಷರು ಹಾಗೂ ಸಂಪೂರ್ಣದ ಮಾಲೀಕರಾದಂಥ ಅನಿಲ್ ಕುಮಾರ್ ಅವರು ಅವರ ಒಂದು ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಸೇರಿಕೊಂಡು ಹಾಗೂ ಪದಾಧಿಕಾರಿಗಳು ಸೇರಿಕೊಂಡು ಇವತ್ತೊಂದು ಒಳ್ಳೆಯ ರೀತಿಯ ಕೆಲಸವನ್ನು ಇಲ್ಲಿ ಮಾಡ್ತಿದ್ದಾರೆ. ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಸಾನ್ನಿಧ್ಯ ಅತಿ ಎತ್ತರಕ್ಕೆ ಬೆಳೆದು ನಿಂತಿದ್ದ ಹೇಳಲಿಕ್ಕೆ ನಮಗೆ ಬಹಳ ಒಂದು ಸಂತೋಷ ಆಗ್ತಿದೆ. ಯಾರಾದರೂ ಒಬ್ಬ ಮುಂದೆ ಹೋಗುವವನಂತೂ ಒಳ್ಳೆಯವರಿದ್ದರೆ ಖಂಡಿತ ಅವರ ಹಿಂದೆ ಬರುವವರು ಕೂಡ ಒಳ್ಳೆಯವರಾಗಿರ್ತಾರೆ. ಹಾಗಾಗಿ ಲಕ್ಷ್ಮಣ ಸಪಾಲ್ಯವರು ಒಂದು ಒಳ್ಳೆಯ ರೀತಿಯಲ್ಲಿ ಅವರೊಂದು ದೈವ ಭಕ್ತರು, ಅವರಿಗೆ ಅಜ್ಜನ ಸಾನ್ನಿಧ್ಯ ಆಗಬೇಕು ಅಂತೇಳಿ ಬಹಳ ಒಂದು ಕನಸನ್ನು ಕಂಡಿದ್ರು. ಎಲ್ಲರನ್ನೂ ಜೊತೆಗೆ ಸೇರಿಸಿಕೊಂಡು ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ಈ ಒಂದು ಸಾನ್ನಿಧ್ಯವನ್ನು ಅವರು ನಿರ್ಮಾಣ ಮಾಡುವಲ್ಲಿ ಅವರು ಪಾತ್ರ ದೊಡ್ಡದು. ಹಾಗಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಒಂದು ಒಳ್ಳೆಯ ಕೆಲಸದಲ್ಲಿ ಊರಿನ ಎಲ್ಲ ಭಕ್ತರು ಸೇರಿಕೊಂಡು ಈ ಒಂದು ಸಾನ್ನಿಧ್ಯದಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮದಲ್ಲಿಯೂ ಕೂಡ ಭಾಗವಹಿಸಿ ಪ್ರತಿ ಒಂದು ತಿಂಗಳಿನ ಹುಣ್ಣಿಮೆ ದಿನದಂದು ಇಲ್ಲಿ ಪರ್ವ ಸೇವೆ ನಡೀತಾ ಇರ್ತದೆ. ನೂರಾರು ಜನ ಇಲ್ಲಿ ಬಂದು ಸೇರ್ತಾರೆ, ಪರ್ವ ಸೇವೆಯನ್ನು ಕೂಡ ಮಾಡಿಸ್ತಾರೆ. ಹಾಗೆ ಈ ಒಂದು ಪ್ರತಿ ವರ್ಷವೂ ಕೂಡ ಈ ಕಾರ್ಯಕ್ರಮ ನಡೀತಾ ಇದೆ. ಇನ್ನು ಮುಂದಕ್ಕೆ ಕೂಡ ಒಳ್ಳೆಯ ರೀತಿಯಲ್ಲಿ ನಡೀಲಿ ಅಂತ ಹೇಳ್ತಾ ಎಲ್ಲರಿಗೂ ಬಂದಂಥ ಎಲ್ಲರಿಗೂ ಶುಭವನ್ನು ಹಾರೈಸುತ್ತಾ ಅಜ್ಜನ ಅನುಗ್ರಹ ಎಲ್ಲರ ಮೇಲೆ ಇರಲಿ ಅಂತೇಳಿ ಪ್ರಾರ್ಥನೆ ಮಾಡುತ್ತಾ ಅವಕಾಶಕ್ಕಾಗಿ ವಂದನೆಗಳು. ಎಲ್ಲ ಸರ್ವಶಕ್ತಿಗಳನ್ನ ಪ್ರಾರ್ಥಿಸಿಕೊಂಡು ಸ್ವಾಮಿ ಸನ್ಯಾಸಜ್ಜ ಹಾಗೂ ಅಮ್ಮ ಭಗವತಿ ಹುಲಿಗರಾಜ ದೈವದ ಈ ಒಂದು ಪವಿತ್ರವಾದಂಥ ಸಾನ್ನಿಧ್ಯದಲ್ಲಿ ಕಳೆದ 4 ವರ್ಷಗಳಿಂದ ವಿಜೃಂಭಣೆಯಿಂದ ಪೂಜೆ ಪುನಸ್ಕಾರಗಳು ನಡೀತಾ ಬರ್ತಾ ಇದೆ. ಹಾಗೆ ಪ್ರತಿ ಹುಣ್ಣಿಮೆಯ ದಿವಸ ಇಲ್ಲಿ ಪರ್ವಸೇವೆಗಳು ನಡೀತಾ ಇದೆ. ನೂರಾರು ಭಕ್ತಾದಿಗಳು ತಮ್ಮ ಇಷ್ಟಾರ್ಥಗಳಿಗಾಗಿ ಇಲ್ಲಿ ಸೇವೆಗಳನ್ನು ಮಾಡಿ ಪುನೀತರಾಗಿದ್ದಾರೆ. ಹಾಗೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಇದೇ ಬರುವ ಜನವರಿ 31ನೇ ತಾರೀಕು ಸಾನ್ನಿಧ್ಯದಲ್ಲಿ ಪ್ರತಿಷ್ಠಾ ಮಹೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಲಿಕ್ಕಿದೆ. ಆ ದಿನ ಪೂಜೆ ಪುರಸ್ಕಾರಗಳು ನಡೆದ ನಂತರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಪೂಜೆಗಳು ನಡೆಯಲಿಕ್ಕಿದೆ. ಬಂದಂಥ ಭಕ್ತಾಭಿಮಾನಿಗಳಿಗೆ ಅನ್ನ ಸಂತರ್ಪಣೆ ಕೂಡ ಜರುಗಲಿಕ್ಕಿದೆ. ಹಾಗೆ ಸಾಯಂಕಾಲ 6 ಗಂಟೆಗೆ ಸರಿಯಾಗಿ ಅಮ್ಮ ಭಗವತಿಯ ಒಂದು ಸಾನ್ನಿಧ್ಯದಲ್ಲಿ ದುರ್ಗಾ ಪೂಜೆ ನೆರವೇರಿದ ನಂತರ ಅನ್ನ ಸಂತರ್ಪಣೆ ಕಾರ್ಯಕ್ರಮ, ಅದಾದ ನಂತರ ಸ್ವಾಮಿ ಸನ್ಯಾಸಜ್ಜ ಹಾಗೂ ಗುಲಿಗ ದೈವತ ನೃತ್ಯ ಬಲಿ ಸೇವೆ ಕೂಡ ಜರುಗಲಿಕ್ಕಿದೆ. ಹಾಗೆ ಎಲ್ಲ ಪರ ಊರ ಭಕ್ತಾಭಿಮಾನಿಗಳು ತಮ್ಮ ಸಂಪೂರ್ಣವಾದಂಥ ಸಹಕಾರವನ್ನು ನೀಡಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ಳುತ್ತಾ ಇದೇ ಬರುವ 31ನೇ ತಾರೀಕು ಜರುಗುವಂಥ ಈ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತಾಭಿಮಾನಿಗಳು ಭಕ್ತಿಪೂರ್ವಕವಾಗಿ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಯಪೂರ್ವಕವಾದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಹಬ್ಬದ ಸಂಭ್ರಮದೊಂದಿಗೆ ವಜ್ರದ ಆಭರಣಗಳ ಖರೀದಿಗೆ ಸೂಕ್ತ ಅವಕಾಶ. ಮುಳಿಯ ಗೋಲ್ಡನ್ ಡೈಮಂಡ್ಸ್ ಆಯೋಜಿಸುತ್ತಿದೆ ಡೈಮಂಡ್ ಫೆಸ್ಟ್. ಮುಳಿಯ ವಜ್ರಾಭರಣಗಳ ಹಬ್ಬ ಇದೇ ಆಗಸ್ಟ್ 7ರಿಂದ. ನೀವು ಮೂಗುತಿ, ಟ್ರೆಂಡಿ ಉಂಗುರ ಅಥವಾ ಸೊಗಸಾದ ನೆಕ್ಲೆಸ್ಗಳು ಸೇರಿದಂತೆ ಹಲವು ರೀತಿಯ ಆಭರಣಗಳನ್ನು ಖರೀದಿಸಲು ಅಲ್ಲದೆ 95% ವಿನಿಮಯ ಮತ್ತು 90% ಬೈಬ್ಯಾಕ್ ಸೌಲಭ್ಯಗಳನ್ನು ಪಡೆಯಲು ಇಂದೇ ತಪ್ಪದೆ ನಿಮ್ಮ ಹತ್ತಿರದ ಮುಳಿಯ ಗೋಲ್ಡನ್ ಡೈಮಂಡ್ಸ್ಗೆ ಭೇಟಿ ನೀಡಿ. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಮುಳಿಯಕ್ಕೆ. ಎಸ್ಟಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ 200 ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ 100 ಹಾಸಿಗೆಗಳ ಜನರಲ್ ವಾರ್ಡ್, 38 ಸೆಮಿ ಸ್ಪೆಷಲ್ ವಾರ್ಡ್, 41 ಸ್ಪೆಷಲ್ ರೂಮ್ಸ್, 2 ಡಿಲಕ್ಸ್ ವಾರ್ಡ್, 9 ಹಾಸಿಗೆಗಳಿರುವ ಐಸಿಯು ಹಾಗೂ 10 ಡೇ ಕೇರ್ ಬೆಡ್ಗಳು ಲಭ್ಯವಿದೆ. ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ. ಸಂಪರ್ಕಿಸಿ 08256295611 ಅಥವಾ 08256295616 ಅಥವಾ 7760397878.